ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇವತ್ತು ಇಡಿ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮನೆಗಳ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಬೆಂಗಳೂರಿನ 5 ಕಡೆ ಸಂಬಂಧಿಕರು ಸೇರಿದಂತೆ ಸುಬ್ಬಾರೆಡ್ಡಿಯವರ ನಿವಾಸಗಳ ಮೇಲೆ ದಾಳಿ ಮಾಡಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಇಡಿ. ಸುಬ್ಬಾರೆಡ್ಡಿಯ ಸಂಬಂಧಿಕರು ಸೇರಿದಂತೆ ಸುಬ್ಬಾರೆಡ್ಡಿಯ ಮನೆಗಳ ಮೇಲೆ ಇಡಿ ದಾಳಿ ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಉಲ್ಲಂಘಿಸಿದ್ದಾರೆ ಅನ್ನೋ ಆರೋಪದ ಅಡಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಇಡಿ ಶಾಕ್ ಕೊಟ್ಟಿದೆ. ವಿದೇಶದಲ್ಲಿ ಬ್ಯಾಂಕ್ ಖಾತೆ ಇದೆ, ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ್ದಾರೆ. ವಿದೇಶದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಆಸ್ತಿ ಮಾಡಿರೋ ಆರೋಪ. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಈಗ ದಾಳಿಯಾಗಿದೆ. ಇನ್ನು ಫೇಮಸ್ ಸೆಕ್ಷನ್ 37ರ ಉಲ್ಲಂಘನೆ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ನಿಯಮಗಳ ಉಲ್ಲಂಘನೆ ಆರೋಪ. ಹೀಗಾಗಿ ಇಡಿ ದಾಳಿಯನ್ನು ಮಾಡಿದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘನೆ ಆರೋಪ. ವಿದೇಶದಲ್ಲಿ ಬ್ಯಾಂಕ್ ಖಾತೆ, ವ್ಯವಹಾರದಲ್ಲಿ ಹೂಡಿಕೆ ಮಾಹಿತಿ. ವಿದೇಶದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಸ್ತಿ ಮಾಡಿರೋ ಆರೋಪ. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಆಸ್ತಿ ಗಳಿಸಿದ್ರಂತೆ. ಶಾಸಕ ಸುಬ್ಬಾರೆಡ್ಡಿ ಬಿಸಿನೆಸ್ ಪಾರ್ಟ್ನರ್ಗಳಿಗೆ ಸೇರಿದಂತಹ ಆಸ್ತಿ, ವಿದೇಶದಲ್ಲಿನ ಬ್ಯಾಂಕ್ ಅಕೌಂಟ್, ವಿದೇಶ ವ್ಯವಹಾರದಲ್ಲಿ ಹೂಡಿಕೆ ಮಾಡಲಾಗಿದೆ ಅನ್ನೋ ಆರೋಪದ ಮೇಲೆ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋ ಆರೋಪದ ಮೇಲೆ ಇದೀಗ ಇಡಿ ಸುಮಾರು 5 ಕಡೆ ಸುಬ್ಬಾರೆಡ್ಡಿ ಸಂಬಂಧಿಕರು, ಪರಿಚಯಸ್ಥರು, ಸುಬ್ಬಾರೆಡ್ಡಿಯವರ ನಿವಾಸ ಸೇರಿದಂತೆ 5 ಕಡೆ ದಾಳಿಯನ್ನು ಮಾಡಿದೆ. ಶೋಧ ಕಾರ್ಯ ನಡೆಸ್ತಾ ಇದೆ. ಹಲವು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದೆ ಇಡಿ. ಬಿಸ್ನೆಸ್ ಪಾರ್ಟ್ನರ್ಸ್ಗಳು ವಿದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಮಾಡಿ ವಿದೇಶದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಇವರು ಉಲ್ಲಂಘಿಸಿದ್ದಾರೆ ನಿಯಮವನ್ನ ಅನ್ನೋ ನಿಟ್ಟಿನಲ್ಲಿ ಈಗ ಶಾಸಕ ಸುಬ್ಬಾರೆಡ್ಡಿ ಅವರ ನಿವಾಸದ ಮೇಲೆ ಜೊತೆಗೆ ಅವರ ಸಂಬಂಧಿಕರು ಒಟ್ಟು 5 ಕಡೆ ಏಕಕಾಲಕ್ಕೆ ಇಡಿ ದಾಳಿಯನ್ನ ಮಾಡಿದೆ. ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ ಹಣ, ಅಥವಾ ವಿದೇಶದಲ್ಲಿ ಖಾತೆ ಹೊಂದಿದ್ದಾರೆ, ವಿದೇಶದಲ್ಲಿ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪ ಇತ್ತು. ಸೊ ಹೀಗಾಗಿ ಈ ಒಂದು ಆರೋಪವನ್ನು ಪರಿಶೀಲನೆ ಮಾಡೋದಕ್ಕೆ ಇಡಿ 5 ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದೆ.